ಇದೆಲ್ಲದರ ನಡುವೆ ಬಿಜೆಪಿ ಮತ್ತು ಜೆಡಿಎಸ್ನ ದೋಸ್ತಿ ಏನಿದೆ, ಈ ದೋಸ್ತಿ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ. ಬಹುಶಃ ಮೊದಲ ಬಾರಿಗೆ ಬಿಜೆಪಿ ಮತ್ತು ಜೆಡಿಎಸ್ನ ನಾಯಕರು ಒಂದೇ ವೇದಿಕೆಯಲ್ಲಿ ಎಲ್ಲ ಒಟ್ಟಾಗಿ ಕಾಣಿಸ್ಕೊಂಡ್ರು. ಅದರಲ್ಲೂ ಕೆಲ ವರ್ಷಗಳ ಹಿಂದೆ ಅಥವಾ ಕೇವಲ ಒಂದು ವರ್ಷದ ಹಿಂದೆ ಯಡಿಯೂರಪ್ಪನವರು ಮತ್ತು ಕುಮಾರಸ್ವಾಮಿ ಮುಖಾಮುಖಿ ಆಗಿದ್ರು. ಇಬ್ಬರು ಕೂಡ ಪರಸ್ಪರ ರಾಜಕೀಯ ವಿರೋಧಿಗಳಾಗಿದ್ದರು. ಆದರೆ ಇದೇ ಮೊದಲ ಬಾರಿಗೆ ಇಬ್ಬರು ಕೂಡ ಒಂದು ರಾಜಕೀಯ ವೇದಿಕೆಯಲ್ಲಿ ಒಟ್ಟಾಗಿ ಕಾಣಿಸ್ಕೊಂಡು ಪರಸ್ಪರ ಪಕ್ಷದ ಶಾಲುಗಳನ್ನು ವಿನಿಮಯ ಮಾಡಿಕೊಂಡು ಕಾಂಗ್ರೆಸ್ ವಿರುದ್ಧ ಹುಂಕರಿಸಿದ್ರು. ಅದರಲ್ಲೂ ಈ ಮೈತ್ರಿ ಗೆಲ್ಲಬೇಕಾದ್ರೆ 7 ಫಾರ್ಮುಲಾಗಳನ್ನು 7 ಸೂತ್ರಗಳನ್ನು ನೀಡಲಾಗಿದೆ. ಹಾಗಾದರೆ ಇವತ್ತಿನ ಸಭೆಯಲ್ಲಿ ನಡೆದಿದ್ದೇನು? ದೇವೇಗೌಡರು ಹಿಂದೆಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಹುಂಕರಿಸ್ತಾ ಇದ್ರು. ಅವ್ರು ಆಡಿರುವಂಥ ಮಾತುಗಳು ಹೇಗಿತ್ತು, ಜೊತೆಗೆ ಆ 7 ಫಾರ್ಮುಲಾ ಯಾವುದು ಅದೆಲ್ಲ ನೋಡೋಣ ಬನ್ನಿ. ಲೋಕಸಭೆ ಗೆಲ್ಲೋಕೆ ಬಿಜೆಪಿ ಜೆಡಿಎಸ್ ಸಮನ್ವಯ ಸೂತ್ರ. ಒಂದು ಆನೆ ಬಲ ಬಂದಂತಾಗಿದೆ. ಬೆಂಗಳೂರಿನಲ್ಲಿ ದೋಸ್ತಿ ಮೀಟಿಂಗ್, ಒಗ್ಗಟ್ಟಿನ ಸಂದೇಶ. ಒಟ್ಟಾಗಿ ಒಂದಾಗಿ ಹೆಜ್ಜೆ ಹಾಕೋಣ. ಲೋಕಸಭೆ ಚುನಾವಣೆಯಲ್ಲಿ ಗೆಲ್ಲೋಕೆ ಮೈತ್ರಿ ನಾಯಕರು ಮೊದಲ ಸಮನ್ವಯ ಸಭೆ ನಡೆಸಿದ್ರು. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ದೋಸ್ತಿ ನಾಯಕರು ಒಗ್ಗಟ್ಟು ಪ್ರದರ್ಶನ ಮಾಡಿದ್ರು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಮಾಜಿ ಸಿಎಂ ಕುಮಾರಸ್ವಾಮಿ ನೇತೃತ್ವದಲ್ಲಿ ಸಭೆ ನಡೆಸಲಾಯಿತು. ಸಭೆಯಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ, ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್, ಮಾಜಿ ಸಿಎಂ ಯಡಿಯೂರಪ್ಪ, ವಿಪಕ್ಷ ನಾಯಕ ಆರ್ ಅಶೋಕ್, ರಾಜ್ಯ ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಜಿಟಿ ದೇವೇಗೌಡ ಸೇರಿದಂತೆ ಪ್ರಮುಖ ನಾಯಕರು ಭಾಗಿಯಾದರು. ಸಮನ್ವಯ ಸಮಿತಿ ಸಭೆಯಲ್ಲಿ ದೋಸ್ತಿಗಳ ಒಗ್ಗಟ್ಟು ಪ್ರದರ್ಶನ ಎಲ್ಲರ ಗಮನ ಸೆಳೆಯಿತು. ಕೈ ಹಿಡಿದು ಮಾಜಿ ಪ್ರಧಾನಿ ದೇವೇಗೌಡ, ಯಡಿಯೂರಪ್ಪ, ಕುಮಾರಸ್ವಾಮಿ, ಬೊಮ್ಮಾಯಿ ಒಗ್ಗಟ್ಟಿನ ಸಂದೇಶ ರವಾನಿಸಿದ್ರು. ಒಂದು ಕಾಲದಲ್ಲಿ ಬದ್ಧ ವಿರೋಧಿಗಳಾಗಿದ್ದವರು ಜೋಡೆತ್ತುಗಳಾಗಿದ್ದು ವಿಶೇಷವಾಗಿತ್ತು. ಲೋಕ ಚುನಾವಣೆ ಗೆಲ್ಲೋಕೆ ಬಿಜೆಪಿ ಜೆಡಿಎಸ್ ಪ್ರಚಾರ ತಂತ್ರಗಾರಿಕೆ. ದೋಸ್ತಿ ಸಮನ್ವಯ ಸಭೆಯಲ್ಲಿ ಚುನಾವಣಾ ಪ್ರಚಾರ ಕಾರ್ಯ ಹಾಗೂ ತಳಮಟ್ಟದ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಬಗ್ಗೆ ಚರ್ಚೆ ನಡೆಸಲಾಯಿತು. ಬಿಜೆಪಿಯ ಮುಖ್ಯಾಂಶಗಳು ಏನು ಅಂತ ನೋಡೋದಾದ್ರೆ, ದೋಸ್ತಿ ಸಮನ್ವಯತೆಗೆ ಸಪ್ತಸೂತ್ರ ರಚಿಸಲಾಗಿದೆ. ತಳಮಟ್ಟದ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ತಂತ್ರ ರೂಪಿಸಲಾಗಿದೆ. ಪ್ರತಿ ಸಭೆಯಲ್ಲಿ ಬಿಜೆಪಿ ಜೆಡಿಎಸ್ ನಾಯಕರು ಭಾಗಿಯಾಗಬೇಕು ಅಂತ ಸೂಚಿಸಲಾಗಿದೆ. ಪ್ರತಿ ಸಭೆಯಲ್ಲೂ ಉಭಯ ನಾಯಕರನ್ನ ಕಡ್ಡಾಯವಾಗಿ ಕರಿಬೇಕು. ಚುನಾವಣಾ ಪ್ರಚಾರದಲ್ಲಿ ಮೈತ್ರಿ ಸರ್ಕಾರದ ಬ್ಯಾಡ್ಜ್ ಧರಿಸಬೇಕು. ಇನ್ನು ಬಿಜೆಪಿ ಜೆಡಿಎಸ್ ಚಿಹ್ನೆ ಒಟ್ಟಾಗಿ ತೆಗೆದುಕೊಂಡು ಹೋಗಬೇಕು ಅಂತ ಸೂಚಿಸಲಾಗಿದೆ. ಬೂತ್ ಜಿಲ್ಲಾ ಮಟ್ಟದಲ್ಲಿ ಪ್ರಚಾರದ ವೇಳೆ ಪರಸ್ಪರ ಸಹಕಾರ ಕೊಡಬೇಕು. ಇನ್ನು ಸ್ಥಳೀಯವಾಗಿ ಏನೇ ವಿರೋಧ ಬಂದರೂ ಸಮನ್ವಯ ಸಮಿತಿಗೆ ಮಾಹಿತಿ ನೀಡಬೇಕು ಅಂತ ಸೂಚನೆಯಲ್ಲಿ ತಿಳಿಸಲಾಗಿದೆ. ಇಷ್ಟು ದಿನ ಸೈಲೆಂಟ್ ಆಗಿದ್ದ ಮಾಜಿ ಪ್ರಧಾನಿ ದೇವೇಗೌಡರು ಗುಡುಗಿದ್ದಾರೆ. ಖಡಕ್ ಆಗಿಯೇ ಮಾತನಾಡಿದ್ದಾರೆ. ಜೆಡಿಎಸ್ ಎಲ್ಲಿದೆ ಅಂದಿದ್ದ ಸಿದ್ದರಾಮಯ್ಯಗೆ ಕೌಂಟರ್ ಕೊಟ್ಟಿದ್ದಾರೆ. ಅಧಿಕಾರದ ಮಾದದಿಂದ ಮಾತನಾಡ್ತಿದ್ದಾರೆ. ಜೆಡಿಎಸ್ ಎಲ್ಲಿದೆ ತೋರಿಸೋ ಸಾಮರ್ಥ್ಯ ಈ ದೇವೇಗೌಡನಿಗಿದೆ. ಯಾರ ಭಯಕ್ಕೂ ನಾನು ಅಂಜುವುದಿಲ್ಲ, ಆ ಭಯ ನನಗಿಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇಷ್ಟೇ ಅಲ್ಲ, ಸಿದ್ದರಾಮಯ್ಯ ಗರ್ವಭಂಗ ಆಗಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಮೈಸೂರಿನ ಚಾಮರಾಜನಗರ ಸೀಟನ್ನ ಗೆಲ್ಲಿಸೋ ಒಂದು ಶಕ್ತಿ ನಿಮ್ಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಸಿದ್ದರಾಮಯ್ಯರ ಗರ್ವ ಭಂಗ ಆಗಬೇಕು. ಆ ಗರ್ವ ಭಂಗ ಆಗಬೇಕಾಗಿದ್ರೆ ನಾವು ನಿಷ್ಠೆಯಿಂದ ಹೋರಾಟ ಮಾಡುವ ಛಲ ನಮ್ಮಲ್ಲಿರಬೇಕು. ಶ್ರೀಮಾನ್ ಸಿದ್ದರಾಮಯ್ಯನವರು ಜೆಡಿಎಸ್ ಎಲ್ಲಿದೆ ಈ ರಾಜ್ಯದಲ್ಲಿ? ಅಧಿಕಾರದ ಮದ ಜೆಡಿಎಸ್ ಎಲ್ಲಿದೆ? ಜೆಡಿಎಸ್ ಇದೆ. ಎಲ್ಲಿದೆ ಅನ್ನೋದನ್ನ ತೋರಿಸುವ ಸಾಮರ್ಥ್ಯ 91ನೇ ವಯಸ್ಸಿನ ದೇವೇಗೌಡನಿಗೆ ಇದೆ ಅನ್ನೋದನ್ನ ಸಾಬೀತು ಮಾಡ್ತೀನಿ. ನಾನು ಯಾರ ಭಯಕ್ಕೂ ಅಂಜಿಕೊಳ್ಳೋದು, ಆ ಭಯ ಅನ್ನೋದೇ ನನಗಿಲ್ಲ. ಇದು ದೇವೇಗೌಡರ ಆಕ್ರೋಶದ ಮಾತುಗಳಾದ್ರೆ, ಮಾಜಿ ಸಿಎಂಗಳು ಕೂಡ ಕಾಂಗ್ರೆಸ್ ವಿರುದ್ಧ ಅಷ್ಟೇ ತೀಕ್ಷ್ಣವಾಗಿ ವಾಗ್ಯುದ್ಧದ ಬಾಣಗಳನ್ನ ಬಿಟ್ಟಿದ್ದಾರೆ. ಯಡಿಯೂರಪ್ಪ ಮಾತನಾಡಿ, ಮತದಿಂದ ಸರ್ಕಾರ ಮೈಮರೆತಿದೆ, ಲೋಕಸಭೆ ಚುನಾವಣೆ ಆದ್ಮೇಲೆ ಏನಾಗುತ್ತೆ ನೋಡಿ ಅಂತ. ಇನ್ನು ಎಚ್.ಡಿ.ಕೆ ಮಾತನಾಡಿ, ಮೈತ್ರಿಗೆ ಕಾಂಗ್ರೆಸ್ನವರು ಹೆದರಿದ್ದಾರೆ ಅಂತ ಕಾಲೆಳೆದರು. ಬಿವೈ ವಿಜಯೇಂದ್ರ, ದೇವೇಗೌಡರ ಆಶೀರ್ವಾದದಿಂದ ನಮಗೆ ಆನೆ ಬಲ ಬಂದಿದೆ ಅಂದರು.
ಸುಳ್ಳು ಭರವಸೆಯನ್ನು ಕೊಟ್ಟು ಜನರಿಗೆ ವಂಚನೆ ಮಾಡಿ ಅಧಿಕಾರ ಮದದಿಂದ ಮೈಮರ್ತಿರುವಂತ ಈ ರಾಜ್ಯ ಸರ್ಕಾರವನ್ನ ಈ ಲೋಕಸಭಾ ಚುನಾವಣೆಯಲ್ಲಿ 28 ಕ್ಷೇತ್ರ ಗೆದ್ದ ಮೇಲೆ ಏನ್ ಪರಿಣಾಮ ಆಗುತ್ತೆ ಅನ್ನೋದನ್ನು ನಾನು ಇವಾಗ ಹೇಳಕ್ಕೆ ಇಚ್ಛೆ ಪಡೋದಿಲ್ಲ. ಒಟ್ಟಾಗಿ ಒಂದಾಗಿ ಹೆಜ್ಜೆ ಹಾಕೋಣ. ಎಲ್ಲೋ ಒಂದು ಕಡೆ ಮತ್ತೆ ಈ ಕಾಂಗ್ರೆಸ್ನ ನಮ್ಮ ಒಂದು ಒಳಜಗಳದಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ವಿಶ್ವಾಸ ಏನಿರಬೇಕಾಗಿತ್ತು ಅದರ ಕೊರತೆಯಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕಾಯ್ತಲ್ಲ ಅಂತಕ್ಕಂಥದ್ದು ಎರಡೂ ಪಕ್ಷದ ಮುಖಂಡರಲ್ಲಿ ಚರ್ಚೆಗಳು ಪ್ರಾರಂಭ ಆಯಿತು. ಅದರ ಬಗ್ಗೆ ಸ್ವಲ್ಪ ಎಲ್ಲರಲ್ಲೂ ಒಂದು ರೀತಿಯಲ್ಲಿ ನಿರಾಸೆನೋ ಏನಾಗಿತ್ತು. ಒಬ್ಬ ಮುತ್ಸದಿ ರಾಜಕಾರಣಿಗಳಾಗಿರ್ತಕ್ಕಂಥ ಮಾನ್ಯ ದೇವೇಗೌಡಜಿಯವರು ಕೇಂದ್ರದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಬೇಕು ಅನ್ನುವ ಒಂದು ಸಂಕಲ್ಪವನ್ನು ತೊಟ್ಟು ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡಜಿಯವರು ನಮ್ಗೆ ಆಶೀರ್ವಾದ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಸಹ ಒಂದು ಆನೆ ಬಲ ಬಂದಂತಾಗಿದೆ ಮತ್ತು ರಾಜ್ಯಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಇದಕ್ಕೆ ಒಳಿತಾಗ್ತದೆ ಅನ್ನೋ ವಿಶ್ವಾಸನ ನಾನು ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಒಟ್ಟಾರೆಯಾಗಿ ಒಂದು ಕಾಲದಲ್ಲಿ ವಿರೋಧಿಗಳಾಗಿದ್ದವರು ಇವತ್ತು ದೋಸ್ತಿಗಳಾಗಿದ್ದಾರೆ. ಅಪ್ಪ ಮಕ್ಕಳ ಜೊತೆ ಕೈ ಜೋಡಿಸಲ್ಲ ಅಂದಿದ್ದ ಯಡಿಯೂರಪ್ಪ ಇವತ್ತು ಕೈ ಹಿಡಿದು ನಾವು ದೋಸ್ತಿ ಅಂದಿದ್ದಾರೆ. ಬದಲಾದ ರಾಜಕೀಯದಲ್ಲಿ ಎಲ್ಲವೂ ಬದಲಾಗಿದೆ. ಸುನೀಲ್, TV9 ಬೆಂಗಳೂರು.